ರಾಷ್ಟ್ರಗಳಲ್ಲೂ ಸಹಿತ ಶಿಕ್ಷಣ ಮತ್ತು ವೈದ್ಯಕೀಯದ ಬಗ್ಗೆ ಅಲ್ಲಿ ಜನರಿಗೆ ಫ್ರೀ ಕೊಡುವಂಥದ್ದು ಅದರಲ್ಲೂ ಶಿಕ್ಷಣವನ್ನು. ಯಾಕಂದರೆ ಶಿಕ್ಷಣ ಇದ್ರೆ ಎಲ್ಲಾದರೂ ಬದುಕ್ತಾನೆ ಮನುಷ್ಯ. ಅಶಿಕ್ಷಿತನ ನಮ್ಮನ್ನು ಒಂದು ಏನಪ್ಪ ಅಂತಂದ್ರೆ ಈ ಖಳನಾಯಕ ಹೋದ್ರೆ ಆಲಸ್ಯ ಆಗೋದಕ್ಕೆ ಅನಿಸ್ತದಂತ ಒಂದು ತರ್ಕ. ಮತ್ತು ಇಲ್ಲಿ ಕೆಲವೊಂದವ್ರು ಮಾತಾಡ್ತಾರೆ, ದುಡ್ಡಿದ್ದಂಥವ್ರು ಮಾತಾಡ್ತಾರೆ, ಅವ್ರಿಗೆ ಉದ್ಯೋಗ ಬಿಡಿಸ್ತೀರಿ, ಅದರಿಂದ ಅವರು ಆರಾಮ ಕೊಡ್ತಾರೆ, ಮಾಡ್ತಾರೆ. ಇವತ್ತು ನಮಗೆ ನೌಕರದಾರ ಸಿಗ್ತಾ ಇಲ್ಲ, ಹಳ್ಳಿಗಳಲ್ಲಿ ವರ್ಕರ್ ಸಿಗ್ತಾ ಇಲ್ಲ, ಅಲ್ಲಿ ಅವ್ರಿಗೆ ಈ ಫ್ರೀ ಕೊಟ್ಟಿದ್ದಾಗ ಇವ್ರು ದುಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಅವ್ರಿಗೆ ಆ ಸಂದರ್ಭದಲ್ಲಿ ಅನ್ನಿಸ್ತಿರ್ತದೆ ಅಷ್ಟೇ. ಆದರೆ ಪೂರ್ತಿಯಾಗಿ 5 ಕಿಲೋ ಅಕ್ಕಿ, ಅದು 10 ಕಿಲೋ ಅಕ್ಕಿ ಮತ್ತು ಒಂದು ಲೈಟ್ ಬಿಲ್ ಎಷ್ಟಪ್ಪ ತಿಂಗಳಿಗೆ 100, 200, 300 ರೂಪಾಯಿ ನಾವು ಕೊಟ್ಟು ಅಂತ ಇಟ್ಕೊಂಡ್ರು ಸಹಿತ 5 ಕಿಲೋ ಅಕ್ಕಿದು ಒಂದು ಲೆಕ್ಕ ಹಿಡ್ಕೊಂಡ್ರು ಸಹಿತ ವರ್ಷ ನೀವು ತಿಂಗಳಿಗೆ ಎಷ್ಟು ಕೊಡ್ತೀರೋ ಒಬ್ಬಗ ಅಂದಾಗ ವೈದ್ಯಕೀಯ ಅದು ಫ್ರೀ ಇಟ್ಟಾಗ ತಿಂಗಳಿಗೆ ಒಂದು 5 ರಿಂದ 10 ಸಾವಿರ ರೂಪಾಯಿ ಫ್ರೀ ಬಿಡ್ತೀರಿ ಅಂತ ಅಂದಾಗ ಎಲ್ಲರೂ ನೋಡೋದು. ಅಂದಾಗ 5-10 ಸಾವಿರ ರೂಪಾಯಿಂದ ಮನೆ ಅಷ್ಟು ನಡೆಯೋದು, ಇನ್ನೂ ಖರ್ಚುಗಳಿದ್ದಾವೆ ಅದ್ರಾಗ. ಅದಕ್ಕೆ ಸಂಬಂಧಿಸಿದಂಥ ಅವ್ರು ಕಳಿಸ್ಲೇಬೇಕಾಗ್ತದೆ. ಇದು ನಾವು ಮಿಡಲ್ ಮತ್ತು ಹೈಯರ್ ಕ್ಲಾಸ್ದವರು ನಾವು ಹೇಳ್ಬೋದು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಕೆಲವೊಮ್ಮೆ ಪೇಮೆಂಟ್ ಈಗ ನೋಡ್ರಿ, ಈ ಕೆಲಸಗಾರ ಬರೋರು ಒಂದು ದಿನಕ್ಕೆ 500 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಈಗ ಗೌಂಡಿ ಕೆಲಸಕ್ಕೆ ಮತ್ತೆ ಅದಕ್ಕೂ 500 ತೋರ್ತಾರೆ, ಭಾಳ ತುಟ್ಟಿ ಆಗ್ತು ಅಂತೇಳಿ. ಆದರೆ ಈ 500 ನೀವು ಕರೆದಾಗ ಅಷ್ಟೇ ಸಿಗ್ತಿದ್ರಿ ಅವ್ರಿಗೆ. ಇನ್ನೂರು ದಿನಗಳಲ್ಲೇ ಖಾಲಿ ಇದ್ದಾಗ ಏನಾಗ್ತದೆ ಅಂದರೆ ಇವೆಲ್ಲನೂ ನಾವು ವಿಚಾರ ಮಾಡಿಕೊಂಡೆ ಒಂದು ಇವತ್ತು ಏನೋ ಒಂದು ಆರ್ಥಿಕ ಪ್ಲ್ಯಾನ್ ಹಾಕಬೇಕಾಗ್ತದೆ. ಆ ಆರ್ಥಿಕ ಪ್ಲ್ಯಾನ್ ಹಾಕೋದಕ್ಕೆ ಇವತ್ತಂತ ಹೇಳ್ಕೊಳ್ಳೋಂಥ ಬುದ್ಧಿವಂತರು ಸಾಕಷ್ಟು ಇದ್ದಾರೆ, ಆದರೂ ಅನುಭವಸ್ಥರು ಕಡಿಮೆ ಇದ್ದಾರೆ. ಇವಾಗ ನೀವು ಹೇಳಿದಾಗೆ ಸುಮಾರು 80 ರಿಂದ 90% ಬಡ ಕುಟುಂಬಗಳಿದಾವೆ ನಮ್ಮ ದೇಶದಲ್ಲಿ. ಕಾಂಗ್ರೆಸ್ ಹೇಳುತ್ತೆ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಕೂಡ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಇಸ್ ಇಟ್ ಪಾಸಿಬಲ್ ಸರ್? ಬರೀ 5 ವರ್ಷ ಅಂತಾನೆ ಲೆಕ್ಕ ಹಾಕೊಳ್ಳೋಣ. ಮತ್ತೆ ಇನ್ನೊಂದು ಮಾತು ನಾವಿಲ್ಲಿ ಮರಿತಾ ಇದ್ವಿ, ಇರಲಿ ಅದು ನಮ್ಗೆ ಅತಿ ಅದು ಆಯ್ತು. ಅಪ್ರೆಂಟಿಸ್ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳು 1 ಲಕ್ಷ. ಆದರೆ ಅಪ್ರೆಂಟಿಸ್ ಅಂದ್ರೆ ಅವ್ರಿಗೆ ಪ್ರೈವೇಟ್ದಲ್ಲಾಗಲಿ ಸರ್ಕಾರದಲ್ಲಾಗಲಿ ಯಾವುದೇ ಇದ್ರಲ್ಲಿ ಹೋಗಿ ಅವ್ರು ಕೆಲಸ ಮಾಡಬೇಕಲ್ಲ, ಅದು ಕಂಡೀಷನ್ ಅದ. ಅದು ಅಪ್ರೆಂಟಿಸ್ ಕಲಿಯುವಂಥದ್ದು, ಉದ್ಯೋಗ ಕಲಿಯುವಂಥದ್ದಕ್ಕೆ. ಅದಕ್ಕೆ ಗೌರ್ಮೆಂಟ್ ಇದ್ದಿದ್ದು ಪ್ರೈವೇಟ್ದಲ್ಲಿ ದುಡ್ಡು ಕೊಡೋದಿಲ್ಲ, ಅದಕ್ಕೆ ನಾವು ಕೊಡ್ತೀವಿ, ನೀವು ಅಲ್ಲಿ ಹೋಗಿ ಕೆಲಸ ಮಾಡಿರಿ ಅಂತ. ಅದಕ್ಕೆ ಸರ್ಟಿಫೈ ಮಾಡಬೇಕು ಆಗ್ತದೆ. ಎಲ್ಲೇ ಒಂದು ಕಂಪ್ನಿಗೆ ಹೋಗಿ ಅಥವಾ ಗೌರ್ಮೆಂಟ್ ಖಾಲಿ ಇದ್ದ ಹುದ್ದೆಗಳು ಸಾಕಷ್ಟು ಅದಾವೆ, ಅಲ್ಲಿ ಅವ್ರನ್ನ ಕಳಿಸಿ ಆ ದುಡ್ಡು ಕೊಡುವಂಥ ಒಂದು ವ್ಯವಸ್ಥೆ ಮಾಡೋದು. ಈ ತಲೆಯಲ್ಲಿ ಇರಲ್ಲ ಅದ್ರ ಮುಂದೆಲ್ಲ. ಇನ್ನು ಹೆಣ್ಮಕ್ಳಿಗೆ ಕೊಡೋದು ಏನಪ್ಪ, ಒಂದು ವರ್ಷಕ್ಕೆ 1 ಲಕ್ಷ ಕೊಡ್ತಾನೆ ಅನ್ನುವಂಥದ್ದು ಏನಾರ ತಿಂಗಳ ಒಂದು 8,000 ರೂಪಾಯಿ ಪೇಮೆಂಟ್ ಬಿದ್ದಂಗೆ ಆಗ್ತದೆ ಅನ್ನುವಂಥ ಮಾತು. ಅವರಲ್ಲಿ ಏನು ಪಾಲಿಸಿ ಇದಪ್ಪ ಅಂದ್ರೆ, ಒಂದನೇದಾಗಿ ಇವತ್ತು ಮೋದಿ ಇಫೆಕ್ಟ್ ಸಾಕಷ್ಟು ಅದ ಈ ದೇಶದಲ್ಲಿ. ಮೋದಿ ಅವರು ಎಕೋದಿಂದ ಹೊರಗೆ ತರೋದು ಅಷ್ಟು ಸುಲಭದ ಕೆಲಸ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ. ಆ ರೀತಿಯಾಗಿ ಇವತ್ತೊಂದು ಎಕೋ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಹೊರಗೆ ತರಬೇಕಾಗ್ಯದ. ಆ 1 ಲಕ್ಷ ಕೊಟ್ಟರು ಅದಕ್ಕೆ ಏನಾದರೂ ಒಂದು ಏನೋ ಕೆಲಸ ಮಾಡುವಂಥದ್ದು ಮತ್ತೇನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಮುಖ್ಯ ಅಂದರೆ ಅವ್ರಿಗೆ 50% ರಿಸರ್ವೇಷನ್ ಇಡುವಂಥದ್ದು ಒಂದು ಭಾಳ ಮಹತ್ವದ. ಅದು ಮಾಡಲೇಬೇಕಾದಂಥ ಯಾರಿಗಾದ್ರು, ಗಂಡಿಗಾದ್ರು ಹೆಣ್ಣಿಗಾದ್ರು. ನಿಮ್ಗೆ ಹೆಣ್ಮಕ್ಳು 50% ಕೊಟ್ಟಿದ್ದಪ್ಪ ಅಂದ್ರೆ ಗಂಡ್ಮಕ್ಳು ಒಂದು 50% ಉಳಿದ ಉಳಿತದೆ. ಅದು ಮತ್ತು ಅದು ಕಾಸ್ಟ್ ವಾಯ್ಸ್, ನಮ್ಮಲ್ಲಿ ಕಾಸ್ಟ್ ಪ್ರತಿ ಬಿಡೋದಿಲ್ಲ, ಧರ್ಮ ಬಿಡೋದಿಲ್ಲ, ಕಾಸ್ಟ್ ಬಿಡೋದಿಲ್ಲ. ನಾವು ಬಿಡ್ತೀವಿ ಅಂದ್ರೆ ಅದು ಬಿಡೋದಿಲ್ಲ ಅನ್ನೋಂಗೆ ಆಗಿಬಿಟ್ಟಿವಿ ನಾವೆಲ್ಲರೂ. ಹೀಗಾಗಿ ಅದು ಇವತ್ತು ಒಂದು ಜನಪ್ರಿಯ ಜನಪಡಿಸಲುವಾಗಿ ಮತ್ತೆ ಅದಕ್ಕೆ ಮಾಡ್ತಾ ಇರ್ಬೋದು. ಆದರೆ ಅದ್ರ ಹಿಂದಿದ್ದಂಥದ್ದು ಏನಪ್ಪ ಅಂತಂದ್ರೆ, ಒಂದದ್ದು ಎಲೆಕ್ಷನ್ ಗೆಲ್ಲುವಂಥದ್ದು ಸಹಜ, ಎಲ್ಲರಿಗೂ ಕಾಣುವಂಥದ್ದು ಸತ್ಯ ಅದ. ಅದ್ರ ಜೊತೆಗೆ ಇವತ್ತಿನ ಪರಿಸ್ಥಿತಿ ಅವರು ಇವತ್ತು ದೇಶ ಸುತ್ತ ಹಾಕಿದ್ದಾರೆ, ನೋಡಿದ್ದಾರೆ. ಮೊದಲಾಗಿದ್ರೆ ನಾವು ಹಿಂದೆ ಮಂದಿದ್ರು 2019ರಾಗ ನಾವು 72,000 ರೂಪಾಯಿ ಕೊಡ್ತಾನೆ ಪ್ರತಿ ಕುಟುಂಬಕ್ಕೆ ಅಂತೇಳಿ. 72,000 ಪ್ರತಿ ಕುಟುಂಬ ಕೊಡ್ತಾನೆ ಅಂತ ಮಾತನಾಡಿದ್ರು. ಬಡವರಿಗೆ, ಎಲ್ಲರಿಗಂತಲ್ಲ, ಬಡವರಿಗೆ ಕೊಡ್ತಾನೆ ಅಂತಿದ್ರು. ಆ ಜನ ನಂಬಿರಲಿಲ್ಲ, ಸುಳ್ಳು ಹೇಳ್ತಾನೆ ಬಿಡಪ್ಪ ಅಂತೇಳಿ. ಈ ಸಲ ಇಡೀ ದೇಶ ಸುತ್ತ ಹಾಕಿದ್ದಾರೆ. ಈ ಪರಿಸ್ಥಿತಿ ಗೊತ್ತಾಗಿದೆ ಅವರಿಗೆ, ಉದ್ಯೋಗ ಇಲ್ಲದ್ದು ಮಾಡಿದ್ದು. ಆ ನೆಲೆಯಲ್ಲಿ ಏನು ಅವ್ರು ಹೇಳಿದ್ದಾರೆ, ಮೋಸ್ಟ್ಲಿ ಅದನ್ನು ಸಾಧ್ಯ ಮಾಡ್ಬೋದು. ಅದಕ್ಕೆ ಮುಖ್ಯ ನಮ್ಮ ಅಭಿಪ್ರಾಯ ವೈಯಕ್ತಿಕ ಏನಪ್ಪ ಅಂದರೆ, ಇಲ್ಲೇ ಇವರಿಬ್ಬರು ಮಾಡೋದು ಒಂದು ಸಾಹಸ. ಒಂದನೇದು, ಎರಡನೇದು ತಮ್ಮ ಗೌರ್ಮೆಂಟ್ ತರಬೇಕಂತೇಳಿ. ಮತ್ತು ಈಗಾಗಲೇ ಕೇಜ್ರಿವಾಲ್ರು ಪ್ರಾಮಾಣಿಕವಾದ ಆಡಳಿತ ಕೊಟ್ಟಿದ್ದಾರೆ. ಇವರೆಲ್ಲ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ. 100 ಕೋಟಿ ತೊಗೊಂಡ್ರು, 2 ಕೋಟಿ ತೊಗೊಂಡ್ರು ಇವತ್ತದ ಅವು ಯಾವ ಸ್ಟ್ಯಾಂಡ್ ಆಗೋ ಸ್ಥಿತಿಯೊಳಗೆ ಇಲ್ಲ. ಇವತ್ತು ED ಮೇಲೂ ಈ ಸಲ ಅಕ್ರಮ ನಡೆದಾವೆ, ವಿರೋಧಿಗಳೆಲ್ಲನೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪ್ರೂವ್ ಇಲ್ಲಿವರೆಗೂ ಆಗಿಲ್ಲ. ಇವ್ರು ಒಂದು ಕೇಸ್ನಲ್ಲಿ ಇವ್ರೇನು ED ಅವ್ರು ಹೇಳಿದ್ದಾರೆ, ಇವ್ರನ್ನ ಆಮ್ ಆದ್ಮಿ ಅವ್ರನ್ನ. ಆದರೆ ಇದು ಸರ್ಕಾರದ ಸಾಕ್ಷಿಗಳಿದ್ದಾವೆ, ಅದು ಪ್ರತ್ಯಕ್ಷ ಸಾಕ್ಷಿಗಳು, ದುಡ್ಡು ಇದು ಮಾಡಿದ್ದು, ಮನಿ ಟ್ರೇಲ್ ಆಗಿದ್ದ ಸಾಕ್ಷಿಗಳು ಇಲ್ಲ. ಹೀಗಾಗಿ ಇದು ಕೃತಕ ಆರೋಪ ಅನ್ನುವಂಥದ್ದು ಸಹಜವಾಗಿ ಕಂಡು ಬರ್ತದೆ. ಅದೇನಾಗಲಿ ಇವು ಗ್ಯಾರಂಟಿಗಳು ಮಾತ್ರ ಈ ಗೆಲ್ಲು ಸಲುವಾಗಿ ಆಗಿದ್ರು ಸಹಿತ ಈಗ ಅನಿವಾರ್ಯ ಅದಾವೆ, ಎಷ್ಟು ಮಾತ್ರ ಹೇಳ್ಬೋದು. ಆದರೆ ನಮ್ಮ ದೇಶಕ್ಕೆ ಮುಖ್ಯ ಆಗಬೇಕಾಗಿದ್ದೀರಪ್ಪ, ನಮ್ಮದು ನನಗೂ ಅನಿಸಿದ್ದೆ ಮಾತು, ಅನ್ಬೋದು ಮಾತ್ರ ಶಿಕ್ಷಣ ಮತ್ತು ವೈದ್ಯಕೀಯ ಇವೆರಡು ಫ್ರೀ ಆಗಲೇಬೇಕಾದಂಥದ್ದು. ಇವೆರಡು ಜವಾಬ್ದಾರಿ ಸರ್ಕಾರ ತಗೋಬೇಕು. ತಾವು ಭ್ರಷ್ಟಾಚಾರ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಇವತ್ತು ಯಾವುದೇ ವ್ಯವಹಾರ ಆದರೂ ಸಹಿತ
ಇವತ್ತು ರೋಡ್ ತೊಗೊಳ್ರಿ ಮತ್ತದು ಅವ್ರಿಗೆ ಗೌರ್ಮೆಂಟ್ ವರ್ಕ್ ತೊಗೊಳ್ಳಿ ಅದನ್ನು 40% 50% ಮಾಡ್ತಾರೆ. ಅದು ಎಲ್ಲಿ ಹೋಗ್ತದೆ ದುಡ್ಡು? ಇಲ್ಲಿ ಕೆಲವು ಈ ರಾಜಕಾರಣಿಗಳಿಗೆ ಲಡ್ಕಿನ ಏಜೆಂಟ್ರಿಗೆ ಹೋಗ್ತದೆ. ಅದು ತಪ್ಪಿಸಿದ್ರಪ್ಪ ಅಂದ್ರೆ ಅದು ತಪ್ಪಿಸಲೇಬೇಕಾಗ್ತದೆ ದುಡ್ಡು ಬೇಕಂದ್ರೆ. ಯಾಕಪ್ಪ ಅಂತಂದ್ರೆ ಎಲ್ಲದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಕಂಡು ಕೂತದೆ, ಸ್ಟೇಟ್